ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಎಸ್. ಬಂಧುಗಳೇ, ಇವಾಗ ಒಂದು ಟ್ರೇಡನ್ನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಈ ಒಂದು ಟ್ರೇಡನ್ನು ಯಾವ ಥರ ಅನಾಲಿಸಿಸ್ ಮಾಡ್ತೀನಿ ಅನ್ನೋದನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಮೊದಲನೇದಾಗಿ ಇಲ್ಲಿ ತಾಳ್ಮೆ ತುಂಬ ಮುಖ್ಯ ಬಂಧುಗಳೇ, ತಾಳ್ಮೆ ತುಂಬ ಮುಖ್ಯ. ನಮ್ಮ ಲೆವೆಲ್ ಹತ್ರ ಬರಬೇಕು ಅಂದರೆ ತಾಳ್ಮೆ ತುಂಬ ಮುಖ್ಯ ಆಗುತ್ತೆ. ಇಲ್ಲಿ ಆ ಲೆವೆಲ್ಗೆ ಬಂದಾಗ ನಾವು ಟ್ರೇಡನ್ನು ಇನಿಷಿಯೇಟಿವ್ ಮಾಡಬೇಕಾಗತ್ತೆ ಮುಖ್ಯವಾಗಿ. ಓಕೆನಾ? ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಪ್ರೈಸ್ ನೋಡಿ, ಇಲ್ಲಿ ಪ್ರೈಸ್ ಕೆಳಗಡೆ ಬಂದು ಮೇಲಕ್ಕೆ ಹೋಗಿದೆ. ಗಮನಿಸ್ತಾ ಇದ್ದೀರಾ? ಪ್ರೈಸ್ ಕೆಳಗಡೆ ಬಂದು ಮೇಲಕ್ಕೆ ಹೋಗಿದೆ. ಮೇಲಕ್ಕೆ ಹೋಗಾದ್ಮೇಲೆ ಎಲ್ಲರೂ ಇದನ್ನು ರೆಸಿಸ್ಟೆನ್ಸ್ ಪಾಯಿಂಟ್ ಅಂತ ಅಂದ್ಕೊಂಡಿರ್ತಾರೆ. ಈ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ನ ಮಾರ್ಕೆಟು ಬ್ರೇಕ್ಔಟ್ ಆಗಿದೆ, ಬ್ರೇಕ್ಔಟ್ ಆದಮೇಲೆ ಟ್ರೇಡ್ ಮಾಡೋಣ ಅನ್ನೋರನ್ನು ತುಂಬ ಜನ ಇರ್ತಾರೆ. ಬಟ್ ಆದರೆ ಇಲ್ಲಿ ನಮ್ಮದೊಂದು ಲಕ್ಷ್ಮಣ ರೇಖಾ ಇದೆ. ಓಕೆನಾ? ಲಕ್ಷ್ಮಣ ರೇಖೆ ಇದೆ, ಅದನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಪಾಯಿಂಟನ್ನು ಮಾರ್ಕೆಟು ಬ್ರೇಕ್ಔಟ್ ಆಗೋದಕ್ಕೆ ಹೋಗಿದೆ. ಬ್ರೇಕ್ಔಟ್ ಆಗೋದಕ್ಕೆ ಹೋಗಿ ಬ್ರೇಕ್ಔಟ್ ಆಗೋದಕ್ಕೆ ಸಾಧ್ಯ ಆಗದೆ ಫಾಲ್ಸ್ ಸಿಗ್ನಲ್ನ ಕೊಡ್ತಾ ಇದೆ. ಎಲ್ಲರೂ ಬ್ರೇಕ್ಔಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. 30 ಮಿನಿಟಲ್ಲಿ ನೋಡಿ, ಇಲ್ಲಿ 15 ಮಿನಿಟಲ್ಲಿ ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗಿದೆ ಅಂತ ಹೇಳ್ಬಿಟ್ಟು ತೊಗೊತಾ ಇರ್ತಾರೆ. ಬಟ್ ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಬ್ರೇಕ್ಔಟ್ ಆಗಿಲ್ಲ. ಇಲ್ಲಿ ನಮ್ಮದು ಲಕ್ಷ್ಮಣ ರೇಖಾ ಇರುತ್ತೆ, ಅದನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇರ್ತೀನಿ ನಾನು. ಲಕ್ಷ್ಮಣ ರೇಖಾ ಟ್ರೇಡಿಂಗ್ ಸೀಕ್ರೆಟ್ ಇದು, ಅದನ್ನು ನಾವಿಲ್ಲಿ ಅಪ್ಲೈ ಮಾಡ್ತಾ ಇರ್ತೀನಿ. ಇಲ್ಲಿ ನಮಗೆ ಒಂದು ಟ್ರೇಡ್ ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡುಬರ್ತಾ ಇದೆ. ಓಕೆನಾ? ಒಂದು ಟ್ರೇಡ್ ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡುಬರ್ತಾ ಇದೆ. ಈ ಒಂದು ಲಕ್ಷ್ಮಣ ರೇಖಾ ಏನಿದೆ, ಜೊತೆಗೆ ಇಲ್ಲಿ ಫೇಕ್ಔಟ್ ಆಗಿದೆ ಮಾರ್ಕೆಟು ನೋಡಿ. ಇಲ್ಲಿಂದ ಬೈಯಿಂಗ್ ಆಗಿದೆ ಅಂತ ಬೈ ಮಾಡೋರೇ ಇರ್ತಾರೆ. ಅದಾದಮೇಲೆ ಇದೊಂದು ಝೋನನ್ನು ಮಾರ್ಕೆಟು ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆಗೋದಕ್ಕೆ ಹೋಗಿದೆ, ಬ್ರೇಕ್ಔಟ್ ಆಗೋದಕ್ಕೆ ಸಾಧ್ಯ ಆಗನೆ ಫಾಲ್ಸ್ ಸಿಗ್ನಲ್ನ ಕೊಡ್ತಾ ಇದೆ. ಇಲ್ಲಿ ಫೇಕ್ಔಟ್ ಟ್ರೇಡಿಂಗ್ ಸೀಕ್ರೆಟ್ ಇದು. ಓಕೆನಾ? ಫೇಕ್ಔಟ್ ನೋಡಿ, ಎಲ್ಲರೂ ಬೈಯರ್ಸ್ ಬಂದಿದ್ದಾರೆ, ಎಲ್ಲರೂ ಬೈ ಮಾಡಿದ್ದಾರೆ. ಬಟ್ ಆದರೆ ಇಲ್ಲಿ ಪ್ರೈಸ್ ಬೈಯಿಂಗ್ ಕಡೆ ಹೋಗುವಂಥ ಚಾನ್ಸಸ್ಸು ತುಂಬಾ ಕಮ್ಮಿ ಇದೆ. ಬೈಯಿಂಗ್ ಕಡೆ ಹೋಗೋ ಚಾನ್ಸಸ್ಸು ತುಂಬಾ ಕಮ್ಮಿ ಇದೆ. ಹಾಗಾದರೆ ಯಾವ ಕಡೆ ಹೋಗ್ಬೋದು? ಮಾರ್ಕೆಟು ಸೆಲ್ಲಿಂಗ್ ಕಡೆ ಹೋಗುವ ಚಾನ್ಸಸ್ಸೇ ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಸೆಲ್ಲಿಂಗ್ ಕಡೆ ಹೋಗುವಂಥ ಚಾನ್ಸಸ್ ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಆ ಒಂದು ರೀಸನ್ನಿಂದ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ನೋಡಿ, ಇನ್ನೂ ಪ್ರೈಸ್ ಬೀಳ್ತಾ ಇಲ್ಲ ಬಂಧುಗಳೇ, ಇನ್ನೂ ಪ್ರೈಸ್ ಬೀಳ್ತಾ ಇಲ್ಲ. ಇವಾಗ ರಾತ್ರಿ 9:17 ಆಗ್ತದೆ, ಇನ್ನೂ ಪ್ರೈಸ್ ಬಿದ್ದಿಲ್ಲ. ಮುಂದೆ ಯಾವ ಥರ ಬೀಳುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಇವಾಗ ನಾನೇನು ಮಾಡ್ತೇನೆ ಅಂದರೆ, ಫೇಕ್ಔಟ್ ಆಗಿರೋದ್ರಿಂದ ಈ ಪಾಯಿಂಟಲ್ಲಿ SL ಇಲ್ಲಿಗೆ ಇಟ್ಕೊತೇನೆ. ಪ್ರೈಸ್ ಇನ್ನು ಕೆಳಗಡೆ ಬರಬೇಕು. ಕೆಳಗಡೆ ಬಂತಂದರೆ ನೋಡಿ, ಇವಾಗ ಲೈನ್ ಹಾಕಿದ್ದೀನಲ್ಲ, ಈ ಲೆವೆಲ್ಗೆ ನಮಗೆ ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ ಬಂದು ಈ ಲೆವೆಲ್ ಇರುತ್ತೆ. ಸೆಕೆಂಡ್ ಟಾರ್ಗೆಟು ಇಲ್ಲಿ ಮುಖ್ಯವಾಗಿ ತಾಳ್ಮೆ ಬೇಕಾಗುತ್ತೆ ಬಂಧುಗಳೇ, ತಾಳ್ಮೆ ಬೇಕಾಗುತ್ತೆ. ತಾಳ್ಮೆಯಿಂದ ಕಾಯಿದ್ರೆ ಮಾತ್ರ ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಟ್ರೇಡಿಂಗ್, ಇನ್ನು ಎಂಟ್ರಿ ಇಲ್ಲಿಗೆ ಬಂದಿಲ್ಲ. ಎಂಟ್ರಿ ಬರುತ್ತೆ. ಯಾವಾಗ ಬರುತ್ತೆ ಅಂದರೆ ನೋಡಿ, ಇವಾಗ ಹೋಗ್ತಾ ಇದೆಯಲ್ಲ ಪ್ರೈಸ್, ಹೋಗಲಿ, ನಮ್ಮ ಲೆವೆಲ್ಗೆ ಬರಬೇಕು. ಇವಾಗ ಬಂದಾಗ ಇಲ್ಲಿ ಎಂಟ್ರಿ, ಇಲ್ಲ ಅಂದರೆ ಸುಮ್ಮನೆ ಇರಬೇಕು. ಇಲ್ಲಿಗೆ ಬರೋವರೆಗೂ ಕಾಯಬೇಕಾಗತ್ತೆ. ಅಲ್ಲಿಗೆ ಏನು ಮಾಡಬೇಕು ನಾವು? ತಾಳ್ಮೆಯಿಂದ ಕಾಯಬೇಕು. ತಾಳ್ಮೆಯಿಂದ ಕಾಯಿದ್ರೆ ಮಾತ್ರ ನಾವು ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗ್ಬೋದಾಗಿರುತ್ತೆ. ನೋಡಿ, ಈ ಥರ ಪ್ರತಿಯೊಂದು ಟ್ರೇಡಿಂಗ್ ಸೀಕ್ರೆಟ್ಸ್ಗಳನ್ನ ತಿಳ್ಕೊಂಡು ನಾವು ಟ್ರೇಡ್ನ ಮಾಡಬೇಕಾಗುತ್ತೆ. ಸುಮ್ಮನೆ ಎಲ್ಲೆಲ್ಲಿ ಬೇಕಲ್ಲಿ ಬೈ ಸೆಲ್ಲು ಮಾಡೋದು ಖಂಡಿತ ಮಾರ್ಕೆಟಲ್ಲಿ ತಪ್ಪಾಗುತ್ತೆ. ಇನ್ನು ಎಂಟ್ರಿನ ತಗೊಂಡಿಲ್ಲ, ಎಂಟ್ರಿಗೋಸ್ಕರ ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ. ಎಂಟ್ರಿ ಸಿಕ್ಕಿದ್ರೆ ಮಾಡೋಣ, ಸಿಗದೆ ಹೋದರೆ ಸುಮ್ಮನೆ ಕುಂತ್ಕೊಳ್ಳೋಣ. ಬಂಧುಗಳೇ, ಗಮನಿಸಿ, ಇಲ್ಲಿ ಎಂಟ್ರಿ ಆಲ್ರೆಡಿ ಟ್ರಿಗರ್ ಆಗಿರಿದೆ. ಇವಾಗ ಜಸ್ಟ್ ಎಂಟ್ರಿನ ತೆಗೆದುಕೊಳ್ಳಲಾಗಿದೆ. ಒಂದನ್ನು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ, ಎಂಟ್ರಿನ ತೊಗೊಬೇಕಂದ್ರೆ ತಾಳ್ಮೆ ತುಂಬ ಬೇಕಾಗುತ್ತೆ. ತಾಳ್ಮೆ ಇಲ್ಲ ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ. ತಾಳ್ಮೆ ಇದ್ದರೆ ಮಾತ್ರ ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸ್ವಲ್ಪ SL ಏನಾಯಿತು ಅಂದರೆ ಮೊದಲಿಗಿಂತ ಒಂಚೂರು ಇವಾಗ ಎಷ್ಟು ಪಾಯಿಂಟ್ 472 ಪಾಯಿಂಟ್ SL ಇದೆ. 472 ಪಾಯಿಂಟ್ SL ಇದೆ.
ಖಂಡಿತ ಪ್ರೈಸ್ ಅಂತೂ ಕೆಳಗಡೆ ಬರುತ್ತೆ. ಬಟ್ ಅಲ್ಲಿಗೆ ನಮಗೆ ಜಸ್ಟ್ ನಮಗೆ 1:2 ಒಂದು ಟಾರ್ಗೆಟ್ ಇದೆ. ಪ್ರೈಸ್ ಇಲ್ಲಿಗೆ ಬಂದಾದ್ಮೇಲೆ ನೋಡ್ತೀನಿ. ಆಲ್ಮೋಸ್ಟ್ ಈ ಲೆವೆಲ್ಗೂ ಕೂಡ ಬರೋವಂಥ ಚಾನ್ಸಸ್ ಇದೆ. ಯಾವ ಲೆವೆಲ್ಗೆ, ಇದನ್ನು ಕಾಪಿ ಮಾಡಿ ಇಲ್ಲಿಗೆ ಪೇಸ್ಟ್ ಮಾಡ್ತೇನೆ. ಈ ಲೆವೆಲ್ಗೂ ಕೂಡ ಬರೋವಂಥ ಚಾನ್ಸಸ್ ಇದೆ. ಮಾರ್ಕೆಟು ಚಾನ್ಸಸ್ ಇದೆ, ಕಾಯಬೇಕು ಅಲ್ಲುವರೆಗೂ. ಓಕೆನಾ, ಸದ್ಯಕ್ಕೆ ಎಂಟ್ರಿನ ತೆಗೆದುಕೊಳ್ಳಲಾಗಿದೆ. ಇವಾಗ ಆಲ್ರೆಡಿ 100 ಪಾಯಿಂಟ್ಸ್ ರನ್ನಿಂಗಲ್ಲಿದೆ, 130 ಪಾಯಿಂಟ್ಸ್ ರನ್ನಿಂಗಲ್ಲಿದೆ ನೋಡಿ ಇಲ್ಲಿ. ಅರ್ಥ ಆಗ್ತದೆಯಾ? ನಾವು ತಾಳ್ಮೆಯಿಂದ ಕಾಯ್ದರೆ ಖಂಡಿತ ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಆಗ್ಬೋದು. ಅರ್ಥ ಆಗ್ತದೆಯಾ? ಆಲ್ರೆಡಿ 257 ಪಾಯಿಂಟ್ಸ್ ರನ್ನಿಂಗಲ್ಲಿದೆ, 257 ಪಾಯಿಂಟ್, 281 ಪಾಯಿಂಟ್. ಏನಿದು ಇದನ್ನೇ ಹೇಳೋದು ಟ್ರೇಡಿಂಗಲ್ಲಿ ಸೀಕ್ರೆಟ್ ಅಂತ ಹೇಳ್ಬಿಟ್ಟು. ಈ ಒಂದು ಸೀಕ್ರೆಟ್ಸ್ ಎಲ್ಲ ತಿಳ್ಕೊಂಡಾಗ ಮಾತ್ರ ನಾವು ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಸ್ಟೂಡೆಂಟ್ಗಳಿಗೆಲ್ಲ ಈ ಸ್ಟ್ರಾಟಜಿಗಳೆಲ್ಲ ಹೇಳಿಕೊಟ್ಟಿದ್ದೀವಿ, ಅದ್ರ ಪ್ರಕಾರನೇ ಅವ್ರು ಮಾಡ್ತಾ ಇರ್ತಾರೆ. ಲೈವಲ್ಲಿ ನಾನು ಹೇಳಿದ್ನಲ್ಲ, ಇದೆಲ್ಲ ಲೈವು, ಪೋಸ್ಟ್ ಮಾರ್ಕೆಟಲ್ಲ, ಲೈವ್ ಮಾರ್ಕೆಟಲ್ಲಿ ನಿಮಗೆ ಯಾರು ಈ ಥರ ಇನ್ಡೆಪ್ತಾಗಿ ಒಂದೊಂದು ಪಾಯಿಂಟನ್ನು ತಿಳಿಸ್ಕೊಡ್ತಾರೆ? ಯಾರನ್ನು ತಿಳಿಸ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಬಂಧುಗಳೇ. ಟಾರ್ಗೆಟ್ಗೋಸ್ಕರ ವೆಯ್ಟಿಂಗ್. ಎಷ್ಟು ಒಂದು ಚಂದ ಈ ಒಂದು ಟ್ರೇಡಿಂಗ್ ಟೆಕ್ನಿಕ್ಕು. ಇದನ್ನು ತಿಳ್ಕೊಂಡವ್ರಿಗೆ ಮಾತ್ರ ನಾವು ಹೇಳ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಬರ್ತಾನೆ ಇದೆ 1600 ಪಾಯಿಂಟ್ ಬಂಧುಗಳೇ, 1600 ಪಾಯಿಂಟ್, 1654. ಗಮನಿಸಿಲಿ, 1654 ಇನ್ನೇನು ಬಂತು ನೋಡಿ ಟಾರ್ಗೆಟ್. 1695 ಬುಕ್ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದೇವೆ. ಆಲ್ರೆಡಿ ಬಕ್ಕಡ್ ಬಂಧುಗಳೇ, ಇಲ್ಲಿಗೆ ಹಾಕಿಟ್ಟಿದ್ವಿ ಈ ಪಾಯಿಂಟಲ್ಲಿ. ಆಲ್ರೆಡಿ ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್. ಓಕೆನಾ, 1704 ಪಾಯಿಂಟ್ ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್. ಇಲ್ಲಿ ನೋಡಿ ಗಮನಿಸಿ, 1704, ಇಲ್ಲೂ ಕೂಡ 1704. ಅರ್ಥ ಆಗ್ತದೆಯಾ? ಇಷ್ಟೇ ಬಂಧುಗಳೇ, ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಇನ್ನೂ ಕೆಳಗಡೆ ಹೋಗ್ತಾಯಿದೆ, ಮಾತಾಡ್ತಾನೇ ಇದ್ದೀನಿ, ಇನ್ನೂ ಕೆಳಗಡೆ ಹೋಗ್ತಾನೇ ಇದೆ. ಆಲ್ಮೋಸ್ಟ್ 1775 ಪಾಯಿಂಟ್ ಬಂದಿದೆ, 1775 ಪಾಯಿಂಟು. ಓಕೆನಾ, 1775 ಪಾಯಿಂಟ್ ಆಲ್ರೆಡಿ ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಇನ್ನೂ ಕೆಳಗಡೆ ಹೋಗುವಂಥ ಚಾನ್ಸಸ್ ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಇನ್ನೂ ಕೂಡ ನಾವು ಕೂಡ ಎಲ್ಲನೂ ಕಂಪ್ಲೀಟಾಗಿ ಕ್ಲೋಸ್ ಮಾಡಲಾಗಿದೆ. ಈ ಒಂದು ಟ್ರೇಡನ್ನು ಎಲ್ಲನೂ ಕ್ಲೋಸ್ ಮಾಡಲಾಗಿದೆ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲೇ ನಾವು ಕರೆಕ್ಟಾಗಿ ಅನಾಲಿಸಿಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಇನ್ನೇನು ಈ ಬಿಗ್ ಕ್ಯಾಂಡಲ್ ನೋಡ್ಬಿಟ್ಟು ನಾವು ಸೆಲ್ಲಿಂಗ್ ಹೋಗೋಕ್ಕಾಗತ್ತಾ? ಇದು ಒಂದೇ ಕ್ಯಾಂಡಲ್ ಎಷ್ಟಿರುತ್ತೆ ಗೊತ್ತಾ ರಿಸ್ಕ್? 800 ಪಾಯಿಂಟ್ಸ್ ರಿಸ್ಕ್ ಇರುತ್ತೆ, 1000 ಪಾಯಿಂಟ್ಸ್ ರಿಸ್ಕ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಅದರಿಂದ ಟ್ರೇಡ್ನ ಮಾಡಬೇಕಂದ್ರೆ ಒಂದು ಪರ್ಫೆಕ್ಟ್ ಆಗಿರೋಂಥ ಸ್ಟ್ರಾಟಜಿನ ಇಟ್ಕೊಂಡು ನಾವು ಮಾಡಬೇಕಾಗತ್ತೆ. ಸುಮ್ಮನೆ ಎಲ್ಲೆಲ್ಲಿ ಬೇಕಲ್ಲಿ ಮಾಡೋದು ಖಂಡಿತ ತಪ್ಪಾಗುತ್ತೆ ಅಂತ ಹೇಳ್ತಾ ಈ ಒಂದು ಅತ್ಯದ್ಭುತವಾದ ಈ ಒಂದು ಲೈವ್ ಸೆಷನ್ನ ಕ್ಲೋಸ್ ಮಾಡ್ತಾ ಇದ್ದೇನೆ. ಈ ಒಂದು ಲೈವ್ ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಈ ಒಬ್ಬ ಸಾಮಾನ್ಯ ರೈತನ ಮಗನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ಇಲ್ಲಿಂದನೇ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.